ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡಿ ಈ ಸವಾಲು ಸ್ವೀಕಾರ ಮಾಡಿ. ಆತನ ಗಂಡಸಾದ್ರೆ ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಶಾಸಕ ಪ್ರದೀಪ್ ಈಶ್ವರ್ ಅವರೇ, ನೀವು ಗಂಡಸಾಗಿದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿರಿ. ನಾನು ನಿಮ್ಮ ಮನೆಯ ಬಾಗ್ಲಲ್ಲಿ ವಾಚ್ಮೆನ್ ಕೆಲಸ ಮಾಡ್ತೀನಿ. ಒಂದು ವೇಳೆ ನೀವು ಸೋತ್ರೆ ಮಾಜಿ ಸಿಎಂ ಮನೆ ಮುಂದೆ ನೀವು ವಾಚ್ಮೆನ್ ಆಗಿ ಕೆಲಸ ಮಾಡ್ತೀರಾ? ನೀವು ಗಂಡಸಾಗಿದ್ರೆ ಈ ಸವಾಲು ಸ್ವೀಕರಿಸಿ. ಇದಕ್ಕೆ ಯಾವುದೇ ಷರತ್ತುಗಳ ಅನ್ವಯವೂ ಇಲ್ಲ. ನೇರ ಸವಾಲು ಸ್ವೀಕರಿಸುವಿರಾ ಎಂದು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸವಾಲು ಹಾಕಿದ್ದಾರೆ. ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಿಮ್ಮ ವಿರುದ್ಧವಾಗಿ ನಾವೇನಾದರೂ ಕೆಲಸಿಲ್ಲ ಅಂದರೆ ನಾನು ರಾಜಕಾರಣ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿನ್ನ ಸಲ್ಯೂಟ್ ಹಾಕ್ಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡು. ಈ ಸವಾಲು ಸ್ವೀಕಾರ ಮಾಡ್ತೀನಿ. 28ರಲ್ಲಿ ನೀವೇನಾದರೂ ಗೆದ್ದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿನ್ನ ಗೊತ್ತಾಪತ್ತ ನಿನ್ನ ಸಲ್ಯೂಟ್ ಮಾಡ್ಕೊಂಡು ನಿನ್ನ ಮನೆ ಬಾಗಿಲಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಪ್ರದೀಪ್ ಅಣ್ಣ ಅಂತಲೇ ಮಾತು ಆರಂಭಿಸಿ ಜೆಡಿಎಸ್ ಫೇಸ್ಬುಕ್ ಪೇಜ್ನಲ್ಲಿ ನ್ಯಾಯಾಲಯ ಆದೇಶದ ಸುದ್ದಿ ಹಂಚಿಕೊಂಡಿರುವುದಕ್ಕೆ ನೀವು ಅವರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದೀರಾ. ನಿಮ್ಮ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ಕುಮಾರಸ್ವಾಮಿ ಅವರಲ್ಲ. ಅವರ ಫೇಸ್ಬುಕ್ ಪೇಜ್ ನಲ್ಲಿ ಯಾವುದನ್ನು ಹಂಚಿಕೊಂಡಿಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ಕುಮಾರಣ್ಣ ಮಾತನಾಡಿದ್ರೆ ನಾನು ಕ್ಷಮೆ ಕೇಳಲು ಸಿದ್ಧ. ಆದ್ರೆ ಅದು ಪಕ್ಷದ ಪೇಜ್ ನಲ್ಲಿ ಹಂಚಿರುವುದು. ಅದನ್ನು ತಿಳಿಯದ ನೀವು ಈ ಸವಾಲು ಸ್ವೀಕರಿಸಲು ಸಿದ್ಧರಿದ್ದೀರಾ ಹೇಳಿ ಎಂದು ಪ್ರಶ್ನಿಸಿದ್ರು. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ಪ್ರದೀಪ್ ಈಶ್ವರ್ ಅವರು ಇವತ್ತು ಮಾತಾಡ್ತಾ ಇದ್ದಾರೆ, ನಾನು ಒಬ್ಬ OBC ಹುಡುಗ ಅಂತ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಹಿಂದೆ ನಾವು ಗಮನಿಸಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು OBC ಅವರು ಅವ್ರ ವಿರುದ್ಧವಾಗೂ ಮಾತಾಡಿದ್ದಾರೆ. ಇವತ್ತು ಅವರು ಕುಮಾರಣ್ಣ ಬಗ್ಗೆ ನಿನ್ನೆ ಮಾತಾಡಿರ್ತಕ್ಕಂಥದ್ದು ನಾವು ಗಮನಿಸಿದಾಗ ಇವತ್ತು ಕುಮಾರಣ್ಣವರು ಏನಾದರೂ ಪ್ರೆಸ್ ಮೀಟ್ ಆಗಲಿ ಇಲ್ಲ ಏನಾದರೂ ಮಾಧ್ಯಮಗಳ ಮುಂದೆ ಆಗಲಿ ಇಲ್ಲ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ ಅವ್ರು ಮಾತಾಡ್ತಾರೆ. ನಮ್ದು ಏನು ಅಭ್ಯಂತರ ಇಲ್ಲ, ನಮ್ದು ಯಾವುದೂ ತಕರಾರಿ. ಇವತ್ತು ಪ್ರದೀಪ್ ಈಶ್ವರ್ ಅವರು OBC ಹುಡುಗ ಅಂತ ಅವ್ರು ಹೇಳ್ತಾರೆ. ಇವತ್ತು ಅವ್ರ ಸಮುದಾಯ ಬಲಿಜಿಗರ ಸಮುದಾಯ. ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯಕ್ಕೆ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ ನಾರಾಯಣ ತಾತನವರು, ನಮ್ಮ KV ಟ್ರಸ್ಟು ನವೀನ್ ಅವರ ತಾತ ವೆಂಕಟರಾಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಬೆಳಕಿನ ಮಿಗಿಲಾಗಿ MS ರಾಮಯ್ಯ ಪುಟ್ಟಂದವರು, ಆ ಸಮುದಾಯದವ್ರು ಯಾರೋ ಮಾತಾಡೋದು. ನನಗೆಲ್ಲೋ ಒಂದು ಕಡೆ ಡೌಟು, ಇವರು ಬಲ್ಜಿಗ ಸಮುದಾಯದವರು ಇಲ್ಲಿ ಇನ್ಯಾರೋ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಕಾಣಿಸ್ತಾರೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರ ತಾನೆ, ಪ್ರಧಾನಮಂತ್ರಿ OBC ಅವ್ರ ತಾನೆ. ಇವತ್ತು ಕುಮಾರಣ್ಣ ಅವರು ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ನೀನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ನಿನಗಿಲ್ಲೋ ಒಂದು ಕಡೆ JDS ಪಕ್ಷದವರು ಮತ ಹಾಕಿದ್ದಾರೆ ಅನ್ನೋದು ನೀವು ಮರೆಯೋಕೆ ಹೋಗ್ಬಿಟ್ಟು ಇವತ್ತು ನಮ್ಗೆ ಭಾಳಷ್ಟು ನೋವಾಗಿದೆ. ಏನಿವತ್ತು ನೀವು ಕುಮಾರಣ್ಣ ಬಗ್ಗೆ ಅವ್ರ ಹತ್ರ ಇರ್ತಕ್ಕಂಥ ವಾಚ್ಗಳ ಬಗ್ಗೆ ನೀವು ರಾಮರಾಜು ಪಂಚಾಯತ್ ಸೆಟ್ಗಳು ಮಾಡಿ ಸಾವಿರಾರು ಕೋಟಿ ಹೊಡೀರಿ ಕಾಂಗ್ರೆಸ್ ಪಕ್ಷದ ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರೀ ನಮ್ಮ ಮುಂದೆ ಬರೀ ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರೀ ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವು ಹೇಳ್ತೀವಿ.
ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ನಾವು ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಅಂಕಿಅಂಶ ಕೊಡ್ಬೇಕನ್ನ ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವರೇ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರಷರ್ಗಳಿವೆ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರ ನಿಮ್ಮದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು HN ವ್ಯಾಲ್ಯೂ, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದರೂ ಮಾತಾಡಿದ್ದೀರ? ಈಗ ನೀವು ಮಾತಾಡಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು ನೀವು ಭ್ರಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡಬೇಕು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟು, 2ನೇ ಬಾರಿ 50 ಕೋಟಿ ಕೊಟ್ಟು, 75 ಕೋಟಿ. ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಕೊಟ್ಟಿರೋರು ಬಂದು ಹೇಳಿದ್ದಾರೆ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇವತ್ತು ನೀನು ಶಾಸನ ಮುಂಚೆ ನಿನ್ನ ಆಸ್ತಿಯನ್ನು ಇವತ್ತು ನಿನ್ನ ಆಸ್ತಿ. ಇವತ್ತು JDS ಪಕ್ಷದವ್ರ ಬಗ್ಗೆ ನೀವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ JDS ಪಕ್ಷದವರು ನಿಮ್ಗೆ ಸಹಾಯ ಮಾಡಿದ್ದಾರೆ ಅಂತ ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು, ಇವತ್ತು ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮ ಮಂತ್ರಿ ಮಾತಾಡ್ತಾ ಇದ್ದಾರೆ, ಇಲ್ಲ ನಿಮ್ಗೆ ಏನಾದರೂ ಕಾಂಪಿಟೇಷನ್ ಇಟ್ಟಿದ್ದಾರೆ? ಕುಮಾರಸ್ವಾಮಿ ಅವ್ರ ಬಗ್ಗೆ JDS ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಮಂತ್ರಿ ಮಾಡ್ತಿದ್ದಾರೆ ಅಂತ ಏನಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ? ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಅರ್ಹತೆ ಏನಾಯಿತು? ಈ ಕ್ಷೇತ್ರದಲ್ಲಿ ನೀನು ಚುನಾವಣೆ ಗೆದ್ದಾಗ ನಿನ್ಗೆ ಎಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗೆ ಗೆಲ್ಸಿದ್ಯಾ? ನಿನ್ನ ಕೊಡುಗೆಯನ್ನು ಕಾಂಗ್ರೆಸ್ ಪಾರ್ಟಿಗೆ, ನಿನ್ನ ಕೊಡುಗೆಯನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನ ಕೊಡುಗೆಯನ್ನು ಕಾಂಗ್ರೆಸ್ ಪಾರ್ಟಿ. ಇವತ್ತು ದೇವೇಗೌಡ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿಗೆ ನಿಲ್ಲಿಸ್ಬೇಕು. ನೀವು ಮುಂದೆ ಏನಾದರೂ ಇದೇ ರೀತಿ ನೀವು ಮಾತಾಡಿದರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿ ನಿಮ್ಮ ವಿರುದ್ಧವಾಗಿ ನಾವೇನಾದರೂ ಗೆಲ್ಲಿಸಿಲ್ಲ ಅಂದರೆ ನಾನು ರಾಜಕಾರಣ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿನ್ನ ಸಲ್ಯೂಟ್ ಹಾಕ್ಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡ್ತೀನಿ. ಈ ಸವಾಲು ಸ್ವೀಕಾರ ಮಾಡ್ತೀನಿ. 28ರಲ್ಲಿ ನೀವೇನಾದರೂ ಗೆದ್ದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿನ್ನ ಗೊತ್ತಾಪತ್ತ ನಿನ್ನ ಸಲ್ಯೂಟ್ ಮಾಡ್ಕೊಂಡು ನಿಮ್ಮ ಮನೆ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡಿ ಸಲ್ಯೂಟ್ ಹಾಕ್ತು. ಈ ಒಂದು ನಮ್ಮ ಒಂದು ಸವಾಲು ನೀವು ಸ್ವೀಕಾರ ಮಾಡಿದರೆ ನಾನು ಒಪ್ಕೊಂತೀನಿ. ನಿಮ್ಮ PCM ಹುಡುಗ ಮತ್ತು ಏನಿವತ್ತು ನಾವು ಮಾತಾಡಿದ್ದೀನಿ. ಬಲಿಜ ಸಮುದಾಯದಲ್ಲಿ ಸಂಸದರಾಗಿ PC ಮೋಹನ್ ಅವರಿದ್ದಾರೆ. ದಶಕಗಳಿಂದ ರಾಜಕೀಯ ಮಾಡುತ್ತಿರುವ MS ರಾಮಯ್ಯ ಅವರ ಕುಟುಂಬವಿದೆ. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದಲ್ಲಿ CV ವೆಂಕಟರಯಪ್ಪ ಮತ್ತು ನವೀನ್ ಕಿರಣ್ ಅವರಿದ್ದಾರೆ. ಇವರು ಯಾರು, ಯಾರ ಬಗ್ಗೆಯೂ ಎಂದು ಹಗುರವಾಗಿ ಮಾತನಾಡಿಲ್ಲ. ಆದ್ರೆ ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಅನಗತ್ಯ ಮಾತುಗಳಿಂದಲೇ ವಿವಾದ ಪಡೆಯುತ್ತಿದ್ದಾರೆ. ಆದ್ರೆ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದವರೇನ ಎಂಬ ಸಂದೇಹ ಬರುತ್ತಿದೆ ಎಂದ್ರು. ಬಲಿಜಿಗರ ಸಮುದಾಯ ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ ನಾರಾಯಣರಾವ್ರು, ನಮ್ಮ KV ಟ್ರಸ್ಟು ನವೀನ್ ಅವರ ತಾತ ವೆಂಕಟರಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಬೆಳಕಿನ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೋ ಮಾತಾಡೋದು. ನನಗೆಲ್ಲೋ ಒಂದು ಕಡೆ ಡೌಟು, ಇವರು ಬಲಿಜಿಗ ಸಮುದಾಯದವರು, ಇಲ್ಲಿ ಇನ್ಯಾರೋ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಕಾಣಿಸ್ತಾರೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರು ತಾನೆ. ನಿನ್ನ ಶಾಸನ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನೀನು ವಿದ್ಯಾವಂತ, ನೀನು ಹೈಯರ್ ಎಜುಕೇಷನ್ ಮಾಡಿದ್ರು, ನಾನು ಅವಿದ್ಯಾವಂತ, 7ನೇ ತರಗತಿ ಓದಿರೋ ಜನ ನಮ್ಗೆ ಏನು ಕೊಟ್ಟಾಗ್ತಾರೆ?
ಏನು ವಿಧಾನಸೌಧಕ್ಕೆ ಕಳಿಸ್ತಾರೆ ನಮ್ಮನ್ನ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ತಕ್ಕಂಥದ್ದು, ಕ್ಷೇತ್ರದಲ್ಲಿ ಜನಸಾಮಾನ್ಯ ನೆಮ್ಮದಿಯಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಇದು ಒಬ್ಬ ಜನಪ್ರತಿನಿಧಿ ಕೆಲಸ. ನೀನೇನು ಮಾಡ್ತಾ ಇದೆಯಾ? ಚಿಕ್ಕಬಳ್ಳಾಪುರ ನಿನ್ನ ಕೊಡುಗೆ ಏನು? ಬಾಯಿಗೆ ಬಂದಂಗೆ ನೀನು ಈ ಸಿನಿಮಾ ಡೈಲಾಗ್ ಹಾಕ್ಕೊಂಡು ಕುಮಾರಣ್ಣವ್ರ ಬಗ್ಗೆ JDS ಬಗ್ಗೆ ನೀನು ಎದುರುವಾಗಿ ಮಾತಾಡೋಂಥದ್ದು ನಿಲ್ಲಿಸ್ಬೇಕು. ನೀವು ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ 2028 ಚಿಕ್ಕಬಳ್ಳಾಪುರದಲ್ಲೇ ನಾವು ಚುನಾವಣೆ ಮಾಡ್ತೀವಿ. NDA ಅಭ್ಯರ್ಥಿನ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ಮಾಡಿ JDS ಪಕ್ಷದ ಶಕ್ತಿ ಏನಂತ ಅವತ್ತು ನಾವು ತೋರಿಸ್ತೀವಿ. ನಾವು ಒಂದು ಅರ್ಥ ಮಾಡ್ಕೊಂಡ್ರಿ. 2024 ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೀತು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆ ಮಾಡಿದರು. ಆ ಒಂದು ಸಭೆ ಭಾಷಣ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವೆಲ್ಲ ಗೆಲ್ಲಕ್ಕೆ ಯಾರು ಹೇಳಿ ಕಾರಣ? ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಒಂದು NDA ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಈ ಭಾಗದಲ್ಲೆಲ್ಲ ಸಂಸದರು ಗೆದ್ದಿದ್ದಾರೆ. ನಿನಗೆ ಶಕ್ತಿ ಇದ್ದಿದ್ರೆ ಯಾಕೆ ನೀನು ನಿಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡಿಲ್ಲ? ನಿನ್ನ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನ ಕೊಡುಗೆ ಏನು? ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋಣ. ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದರೆ ಅದನ್ನು ನಾವು ಸೇರಿಸೋಣ. ನೀವು ಅರ್ಥ ಮಾಡಿಕೊಳ್ಳಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರ ಆಸೆಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ನೋಡಿಕೊಂಡು ಇವತ್ತು ನೀವು MLA ಆದಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರಿ? ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ನಿಮ್ಮ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾವುದೂ ನಮ್ಗೆ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರೋದಕ್ಕೆ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ನಿಮ್ಮ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ನಿಮ್ಮ ಬಗ್ಗೆ ನಾವು ಯಾವತ್ತಾದ್ರೂ ಮಾತಾಡಿದ್ರಿ? ಯಾರ ಬಗ್ಗೆನೂ ಮಾತಾಡಿದ್ರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಪ್ರದೀಪ್ ಈಶ್ವರ್ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ವಿಜ್ಞಾದವರೆಲ್ಲ ಯಾಕೆ ಓಟ್ ಹಾಕ್ಯಾರ ಅಂತ ನೀವು ಆತ್ಮಾವಲೋಕನ ಮಾಡ್ತೀರಿ. ನೀನು ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಲ್ಲ, ಇವತ್ತೆಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ದಲ್ಲ. ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ದೀರಲ್ಲ ನೀವು. ಇವತ್ತು ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವಾಗಿದ್ರಿ, ಇವಾಗ ಏನಾಗೈತಿ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇಲ್ಲ ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀವಿ ನಾವು, ಸಮಯ ನಿಗದಿ ಮಾಡಿ ಬರ್ತೀವಿ ನಾವು. ಇವತ್ತು ಕುಮಾರಣ್ಣವ್ರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಬಿಡದಿ ಹತ್ರ ರಾಮರಾಜು ಪಂಚಾಯತ್ ಶೆಡ್ ಮಾರ್ಬಿಟ್ಟು ಕೊಂಡ್ಕೊಂಡಿದ್ದೀರ ಅಂತ ಕೇಳಿದ್ರು. ಕುಮಾರಣ್ಣು ರಾಜಕಾರಣ ಬರೋಕ್ಕೆ ಮುಂಚೆನೇ ಅವ್ರ ಫಿಲಿಮ್ ಡಿಸ್ಟ್ರಿಬ್ಯೂಟ್ರು ಅವರು. ನೀವೇನಾಗಿದ್ರೆ ರಾಜಕಾರಣ ಬರೋಕ್ಕೆ ಮುಂಚೆ? ಜನ ನಮ್ಗೇನು ಕೇಳ್ರಿ? ಜನಪ್ರತಿನಿಧಿಗಳು ಓಟ್ ಹಾಕಿ MLAಗಳು ಮಾಡಿ ಕಳಿಸೋದು, ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನೋಡೋದು. ಮಾಧ್ಯಮಗಳ ಮುಂದೆ ಇಷ್ಟು ಬಂದಂಗೆ ಸಿನಿಮಾ ಡೈಲಾಗ್ ಕೊಡ್ಕೊಂಡು ಪ್ರಚೋದನೆ ಮಾಡ್ಕೊಂಡು ಒಂದು ಲೋಕಲ್ ಬಾಡಿ ಎಲೆಕ್ಷನ್ ನೀವು ಬೇಸ್ ಮಾಡಿ ಒಬ್ಬ ಅಭ್ಯರ್ಥಿನ ಗೆಲ್ಸಕ್ಕೆ ನಿಮಗೆ ಹೇಗ್ತಿಲ್ಲ ಒಬ್ಬ ಶಾಸಕನಾಗಿ JDS ಪಕ್ಷದ ಬಗ್ಗೆ ಮಾತಾಡ್ತೀರ ನೀವು? ಕುಮಾರಣ್ಣವ್ರ ಸಾಧನೆಗಳು ಏನಂತ ಹೇಳ್ಬೇಕು? 2008ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿರೋದು ಕುಮಾರಣ್ಣವರು. ಇವತ್ತು ಗೋರಿಬಿದನೂರು ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಎಲ್ಲ ಕೋಲಾರ್ಗೆ ಹೋಗ್ಬೇಕಾಯ್ತು. 2018ರಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. 5,400 ಜನ
ನೀವು ಶಾಸಕರಾದ ನಂತರ ಅಹಿಂದ ಹುಡುಗ ಎಂದು ಪದೇ ಪದೇ ಹೇಳುತ್ತಿದ್ದೀರಾ. ಅಹಿಂದ ವರ್ಗಗಳಿಗೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಪ್ರದೀಪ್ ಅವರೇ ಎಂದು ರವಿ ಅವರು ಪ್ರಶ್ನಿಸಿದ್ರು. 2023ರ ಚುನಾವಣೆಯಲ್ಲಿ ನಿಮ್ಮ ಮುಖ ನೋಡಿ ಯಾರು ಮತ ಹಾಕಲಿಲ್ಲ. ಕಾಂಗ್ರೆಸ್ ಚಿಹ್ನೆ ಮತ್ತು ಜೆಡಿಎಸ್ ಬೆಂಬಲದಿಂದ ನೀವು ಗೆದ್ದಿದ್ದೀರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ವಿಶೇಷ ಅನುದಾನದಲ್ಲಿ ನಿಮ್ಮ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಹೇಳುತ್ತಿದ್ದಾರಲ್ಲ, ಅದಕ್ಕೆ ಉತ್ತರ ನೀಡಿ ಎಂದು ಲೇವಡಿ ಮಾಡಿದ್ರು. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲ ಕೇರಿಗಳಲ್ಲಿಯೂ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಎಂಬ ಬಗ್ಗೆ ನಿಮ್ಮದೇ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ. ಕ್ರಷರ್ಗಳಿಂದ ನೀವು ಪಡೆಯುತ್ತಿರುವ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಬಹಿರಂಗವಾಗಿ ಹೇಳುತ್ತಿದ್ದಾರೆ. ನಾನು ವಿದ್ಯಾವಂತನಲ್ಲ, 7ನೇ ತರಗತಿ ಓದಿದವನು, ನೀವು ಉನ್ನತ ಶಿಕ್ಷಣ ಪಡೆದವರು. ಮಾತನಾಡುವಾಗ ಮಾತಿನ ಮೇಲೆ ಹಿಡಿತಾ ಇರಬೇಕು ಎಂಬ ಜ್ಞಾನವಿಲ್ಲವೇ ಎಂದು ಪ್ರಶ್ನಿಸಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಶಾಸಕನಾಗಿ ಒಂದು ಗೆಲ್ಲುವ ಯೋಗ್ಯತೆ ನಿಮ್ಗಿಲ್ಲ. ಪ್ರಧಾನಿಯವರ ಬಗ್ಗೆ, ಮಾಜಿ ಪ್ರಧಾನಿಯವರ ಬಗ್ಗೆ ಮತ್ತು ಕುಮಾರಣ್ಣನ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನನಗೆ ಮತ ಹಾಕಿ ಗೆಲ್ಲಿಸಿದ ಕಾರಣಕ್ಕೆ ನನ್ನ ಕ್ಷೇತ್ರದ ಜನರು ಸಂತೋಷವಾಗಿದ್ದಾರೆ. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಮ್ಮೆ ಓಡಾಡಿ ನೋಡಿ, ನಿಮ್ಗೆ ಯಾಕೆ ಮತ ಹಾಕಿದ್ದೇವೆ ಅಂತ ಜನ ಅಸಮಾಧಾನ ಹೊರಹಾಕುತ್ತಿದ್ದಾರೆ. 3 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳಿ ಶಾಸಕರೇ ಎಂದು ರವಿಕುಮಾರ್ ಪ್ರಶ್ನಿಸಿದ್ರು. ನೀವು ಗಂಡಸಾಗಿದ್ರೆ ನನ್ನ ಸವಾಲು ಸ್ವೀಕರಿಸಿ. 2028ರ ಚುನಾವಣೆಯಲ್ಲಿ ಗೆದ್ದು ತೋರಿಸಿ. ನಿಮ್ಮ ಮನೆ ಬಾಗಿಲಲ್ಲಿ ನಾನು ವಾಚ್ಮೆನ್ ಕೆಲಸ ಮಾಡ್ತೀನಿ, ನೀವು ಸೋತ್ರೆ ಕುಮಾರಣ್ಣನ ಮನೆ ಬಾಗಿಲಲ್ಲಿ ವಾಚ್ಮೆನ್ ಕೆಲಸ ಮಾಡಲು ಸಿದ್ಧರಿದ್ದೀರಾ ಹೇಳಿ ಎಂದು ಮತ್ತೊಮ್ಮೆ ಸವಾಲು ಹಾಕಿದ್ರು. ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ, ಆದ್ನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಈ ಸವಾಲು ಸ್ವೀಕಾರ ಮಾಡಿ. ಗಂಡಸಾದ್ರೆ ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ.